ವಿಧಾನ ಮಂಡಲದಲ್ಲಿ ಕಳೆದ 3 ವಾರಗಳ ಕಾಲ ಹಲವಾರು ಮಹತ್ವದ ಘಟನೆಗಳು ನಡೆದಿದೆ. ಈ ಬಾರಿ ವಿಧಾನಸಭಾ ಅಧಿವೇಶನ ವಿರೋಧ ಪಕ್ಷದ ಪಾಲಿಗೆ ಒಂದು ದೊಡ್ಡ ಜಯ ಮತ್ತು ದೊಡ್ಡ ಹೋರಾಟ. ಪ್ರತಿಯೊಂದು ವಾರನೂ ಕೂಡ ಪ್ರಮುಖವಾದಂಥ ರಾಜ್ಯದ ಜನತೆಯನ್ನ ಸ್ಪಂದನೆ ಮಾಡುವಂತ ವಿಚಾರಗಳನ್ನ ತೆಗೆದುಕೊಂಡು ಹೋರಾಟ ಮಾಡಿದಿರಿ. ಇತಿಹಾಸದಲ್ಲಿ ಆಗದೇ ಇರುವಂತಹ ಘಟನೆಯನ್ನು ಕೂಡ 18 ಜನ ನಮ್ಮ ಎಂಎಲ್ಎಗಳು, ಬಿಜೆಪಿ ಎಂಎಲ್ಎಗಳು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿರುವಂತದ್ದು. ಇವೆಲ್ಲನೂ ಕೂಡ ಈ ಬಾರಿ ಅಧಿವೇಶನದಲ್ಲಿ ನಡೆದಿದೆ. ನನಗೆ ಅನಿಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ. ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ, ಇನ್ನು ತೆವಳ್ತಾ ಇರುವಂತ ಸರ್ಕಾರ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಒಳಜಗಳ ಬೇಗುದಿ ಜ್ವಾಲಾಮುಖಿಯಂತೆ ಸ್ಫೋಟ ಆಗಿದೆ. ಕಾಂಗ್ರೆಸ್ಸಿನ ಮುಖವಾಡ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದೆ. ವಿಧಾನಸೌಧದಲ್ಲಿ ಸರ್ಕಾರ ತನ್ನನ್ನ ತಾನು ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ಕಾನೂನಾತ್ಮಕವಾಗೂ ವೈಫಲ್ಯ ಆಗಿದೆ, ಜನಗಳ ಮುಂದೆನೂ ವೈಫಲ್ಯ ಆಗಿದೆ. ಹಿಂದೆ ಇವತ್ತೇನು ನಮ್ಮ 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕಾಂಗ್ರೆಸ್ ಅವರ ಹೇಳಿಕೆಯನ್ನ ನೋಡಿದೆ ನಾನು. ಸಭಾಧ್ಯಕ್ಷರ ಪೀಠಕ್ಕಲ್ಲ, ಆ ಡಯಾಸ್ಗೆ ಏರುವಂತದ್ದು ಎಷ್ಟು ಸರಿ ಅಂತ ಹಲವಾರು ಸಚಿವರು ಮಾಧ್ಯಮದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಸರಿ? ಡಯಾಸು, ಚೇರ್ ಅಲ್ಲ, ಡಯಾಸು ಹತ್ತೋದು ಎಷ್ಟು ಸರಿ? ಅದರಿಂದ ಸರಿಯಾದಂತ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ. ಮಾನಗೇಡಿ ಕಾಂಗ್ರೆಸ್ ಅವರೇ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂತ ಧರ್ಮೇಗೌಡರನ್ನ ಆ ಚೇರಿಂದ ಎಳೆದು ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ಓಡದು, ಅವ್ರನ್ನ ಬಟ್ಟೆ ಎರೆದು, ಅದಾದ್ಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಬೇರೆ ಪ್ರಶ್ನೆ. ಇಷ್ಟೆಲ್ಲ ಮಾಡಿ ನೀವು ಯಾವ ಮುಖ ಇಟ್ಕೊಂಡು ಬಿಜೆಪಿಯವರು ಧರಣಿ ಮಾಡಿದ್ದೇ ತಪ್ಪು ಅಂತ ಹೇಳ್ತೀರಾ? ನಾವು ಪ್ರಮುಖವಾಗಿ ಸಂವಿಧಾನ ಬಾಹಿರವಾಗಿ 4% ರಿಸರ್ವೇಶನ್ ಮುಸ್ಲಿಮರಿಗೆ, ಧರ್ಮಾಧಾರಿತ ಮೀಸಲಾತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಸಂದರ್ಭದಲ್ಲೇ ವಿರೋಧ ಮಾಡಿದ್ರು. ಹಲವಾರು ಅವತ್ತಿನ ಕೋಟ್ ಕೊಡ್ತೀನಿ ನಿಮ್ಗೆ ಬೇಕಾದ್ರೆ, ಮುಸ್ಲಿಂ ನಾಯಕರೇನಿದ್ರು, ನಂತರ ಪುಸ್ತಕ ಇದೆ, ಪುಸ್ತಕ ಇದೆ. ಆ ಸಂವಿಧಾನದ ಕರಡು ಸಮಿತಿಯ ಸದಸ್ಯರೇನಿದ್ದಾರೆ, ಅಲ್ಲಿದ್ದಂತ ಮುಸಲ್ಮಾನರು ಹೇಳಿದ್ದಾರೆ, ಏನ್ ನಮ್ಮನ್ನ ದೂರ ಮಾಡಬೇಕು ಅಂತ ಹೇಳಿದ್ದೀರಾ? ಹಿಂದೂ ಮತ್ತು ಮುಸಲ್ಮಾನರನ್ನ ಬೇರೆ ಬೇರೆ ಮಾಡಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಮುಸಲ್ಮಾನಿನ ಅವತ್ತಿನ ನಾಯಕರು, ಆ ಸಭೆಯಲ್ಲಿದ್ದಂತ ನಾಯಕರು ಹೇಳಿದ್ದಾರೆ. ಅವತ್ತಿದ್ದಂತ ಮುಸಲ್ಮಾನರು ಹೆಂಗಿದ್ರು ಅನ್ನೋದು, ಅವತ್ತಿದ್ದ ಮುಸಲ್ಮಾನರು ಹೇಗಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನ ನಾನು ಕೊಡ್ತಾ ಇದ್ದೀನಿ. ತಜ್ಮುಲ್ಲಾ ಹುಸೇನ್, ಬಿಹಾರದವರು, ಮುಸ್ಲಿಂ, ಅವ್ರು ಹೇಳಿದ್ದಾರೆ, ತಮ್ಮ ಕನ್ನಡಕವನ್ನ ಬದಲಾಯಿಸಿಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ. ಅಂದ್ರೆ ಮುಸ್ಲಿಮರ ಪರವಾಗಿ ಮಾತಾಡುತ್ತೇನೆ, ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಇರಕೂಡದು. ಪ್ರಪಂಚದ ಯಾವುದೇ ಪ್ರಜಾತಾಂತ್ರಿಕ ಅಭಿವೃದ್ಧಿ ದೇಶದಲ್ಲೂ
ಕ್ಷೇತ್ರಗಳ ಮೀಸಲಾತಿ ಎಂಬುದೇ ಇಲ್ಲ. ಇಂಗ್ಲೆಂಡಿನ ನೋಡಿ ಆ ತರದ್ದೆಲ್ಲ ಹೇಳಿದ್ದಾರೆ. ನಮಗೆ ಮುಸ್ಲಿಮರಿಗೆ ಯಾವುದೇ ಮೀಸಲಾತಿ ಬೇಕಿಲ್ಲ. ನಮಗೆ ಮುಸ್ಲಿಮರು ಯಾವುದೇ ರಿಯಾತಿ ಬೇಕಿಲ್ಲ. ನಮಗೆ ಮುಸ್ಲಿಮರಿಗೆ ಯಾವುದೇ ಸುರಕ್ಷತೆ ಬೇಕಿಲ್ಲ. ನಾವು ದುರ್ಬಲರಲ್ಲ. ಈ ರಿಯಾಯಿತಿ ನಮಗೆ ಒಳ್ಳೆಯದರ ಬದಲು ಕೆಡಕನ್ನೇ ಮಾಡುತ್ತದೆ. ಇದು ಅವತ್ತಿನ ಸಮಿತಿಯಲ್ಲಿದ್ದಂತ ತಾಜ್ ಮಹಲ್ ಹುಸೇನ್ ಬಿಹಾರದವರವರು ಅವರು ಹೇಳಿರುವಂತದ್ದು. ಅಂದ್ರೆ ಇವತ್ತು ಕಾಂಗ್ರೆಸ್ ಅವರು ಯಾಕೆ ಹೊರಟಿದ್ದಾರೆ ಅಂದ್ರೆ ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಾಲಿಟಿಕ್ಸ್ ಬಿಟ್ರೆ ಇದರಲ್ಲಿ ಏನೂ ಇಲ್ಲ, ತಿರುಳು ಇಲ್ಲ. ಇದರಲ್ಲಿ ಒಂದು ರೀತಿ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆಯುವಂತ ಇವರ DNA ಯಲ್ಲೇ ಏನ್ ಬಂದ್ಬಿಟ್ಟಿದೆ ಅಲ್ಲ. ಯಾಕಂದ್ರೆ ಇವರು ಬ್ರಿಟಿಷರ ಪಳೆಯೋಳಿಕೆ ಇವರು ಕಾಂಗ್ರೆಸ್ ಅವರು. ಯಾಕಂದ್ರೆ ಕಾಂಗ್ರೆಸ್ಸಿನ ಪಾರ್ಟಿಯನ್ನ ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು. ಅವ್ರ ಸೇಫ್ಟಿಗೆ ಮಾಡಿದ್ರು, ಹಿಂದೂ ಮುಸ್ಲಿಂಗಳನ್ನ ಒಡೆದ್ರು. ಅವರು ಬಿಟ್ಟು ಹೋಗುವಾಗ ಆ ಪೇಟೆಂಟ್ ಬ್ರಿಟಿಷರು ಆ ಪೇಟೆಂಟ್ ಏನಿತ್ತು ಅದನ್ನ ಕಾಂಗ್ರೆಸ್ ಅವರಿಗೆ ಕೊಟ್ಟೋದ್ರು. ಕಾಂಗ್ರೆಸ್ ಅವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಒಡೆದ ಆಳುವ ಒಂದು ನೀತಿ ಏನಿದೆ ಅದನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದೂಗಳ ಮೇಲೆ ಏರ್ತಾ ಇದ್ದಾರೆ. ಅಂದ್ರೆ ಈಗ ಯಾವ್ದನ್ನ ಕಸಿತಾ ಇದ್ದಾರೆ? ಹಿಂದೂಗಳ ಮೀಸಲಾತಿಯ ಹಿಂದೂಗಳಿದ್ದಂತ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ. ಈಗ ಹಿಂದೂಗಳಿಗೆ ಏನೋ ಕಾಂಟ್ರಾಕ್ಟ್ ಅಲ್ಲಿ ಈಗ 4% ಕಟ್. ಈಗ ಇದೇನೋ ಹಲಾಲ್ ಕಟ್ ಅಂತಾರಲ್ಲ, ಹಲಾಲ್ ಕಟ್, ಹಂಗ ಹಲಾಲ್ ಕಟ್ 4% ಹಲಾಲ್ ಕಟ್ ಅನ್ನ ಇವತ್ತು ಹಲಾಲ್ ಕಟ್ ಮಾಡಿದ್ದಾರೆ. ಹಲಾಲ್ ಕಟ್ 4%. ಈಗಾಗಲೇ ನೀವು ಕೆಲವು ಕಡೆ ಅಂತೂ ಮಂಗಳೂರಲ್ಲಿ ಮೋರ್ ದನ್ 50% ಮುಸಲ್ಮಾನರು ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ. ಮೋರ್ ದನ್ 50%. ಎಂದಾದ್ರೂ ಚರ್ಚೆ ಬಂದಿತ್ತಾ ಇದು? ನಾನು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಹೇಳಿದ್ರು ಮೋರ್ ದನ್ 50% ಇದ್ದಾರೆ ಅಂತ. ನಮ್ಮ MLAಗಳು ಯಾರ್ಯಾರು ಇದ್ದಾರೆ ಅಲ್ಲೂ ಕೂಡ ಮುಸ್ಲಿಮಾನರು ಕೆಲಸ ಮಾಡ್ತಾರೆ. ಏನು ಸಮಸ್ಯೆನೇ ಆಗಿರ್ಲಿಲ್ಲ. ಅಂದ್ರೆ ಹಿಂದೂಗಳು ನಮ್ಗೆ ಅವ್ರಿಗೇನೋ ಅನ್ಸ್ಬಿಟ್ಟಿದೆ, ಇನ್ ಮುಂದೆ ಬರ್ತಾ ಹಿಂದೂಗಳು ಯಾರು ವೋಟ್ ಮಾಡಲ್ಲ. ಯಾಕಂದ್ರೆ ವಿಧಾನಸಭೆಯಲ್ಲೇ ನೋಡಿದೆ, ಕಾಂಗ್ರೆಸ್ ಅವರು ಒಂದು 5-6 ಜನ ಹಿಂದೆ ಎದ್ದು ನಿಂತ್ಕೊಂಡು ನಾನು ಹಿಂದೂ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಾನು ಹಿಂದೂ ಅಂತ. ಅಂದ್ರೆ ಅವ್ರಿಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಅವ್ರಿಗೆ ಆ ನಂಬಿಕೆ ವಿಶ್ವಾಸ ಹೊರಟೋಗ್ಬಿಟ್ಟಿದೆ. ಜನ ನಂಬ್ತಾ ಇಲ್ಲ ಅವ್ರನ್ನ. ಆ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ನೀವು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ, ನಡ್ಡಾ ಅವರು. ನಾನು ಮೊನ್ನೆ ಪಾರ್ಲಿಮೆಂಟ್ ಇಲ್ಲಿ ಬಂದಿದ್ರು, ಬೆಂಗಳೂರು ಬಂದಾಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರು ರಿಸೀವ್ ಮಾಡಕ್ ಹೋದಾಗ ನಾನು ವಿಧಾನಸಭೆಯಲ್ಲಿ ನಡೆದ ಘಟನೆಗಳನ್ನು ಹೇಳಿದೆ, 4% ರಿಸರ್ವೇಶನ್ ಹೇಳಿದೆ. ನಾನು ಕ್ಲೀನ್ ಆಗಿ ಹೇಳಿದ್ದಾರೆ ನೋಡಿ, ಸಂವಿಧಾನದ ಕನ್ನಡದ ಇದರಲ್ಲಿ ಸಂವಿಧಾನದ ರಚನಾ ಚರ್ಚೆಗಳು, ನಡವಳಿಕೆಗಳು ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆತರ ಯಾವುದೇ ಕೊಡಬಾರದು ಅಂತ ಮುಸಲ್ಮಾನರು ಹೇಳಿರೋದು. ಕೊಡೋದ್ರಿಂದ ಭೇದ ಭಾವ ಬರುತ್ತೆ, ನಮ್ಮ ಮಧ್ಯೆ ಒಡಕನ್ನಾಗ್ತೀರಾ ಅಂತ ಅವರು ಆ ಮುಸಲ್ಮಾನ್ ಸದಸ್ಯರು ಹೇಳಿರೋದು. ಇದನ್ನ ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಇದ್ ಮಾಡಿದ್ದಾರೆ. ಕೊಟ್ಬಿಡ್ತೀನಿ, ತಗೊಂಡು ನಿಮ್ಗೆ ಕೊಡ್ತೀನಿ. ಕನ್ನಡದಲ್ಲೇ ಇದೆ, ಕೊಡ್ತೀನಿ. ಖಂಡಿತವಾಗಿ ಅಂಬೇಡ್ಕರ್ ಅವರು ಈ ಮುಸ್ಲಿಮರ ಮೀಸಲಾತಿ ಅಂದ್ರೆ ಧರ್ಮಾಂತ ವಿರೋಧ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಬತ್ತಿರಲ್ಲ. ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದನ್ನ ಹೇಳಿ. ಧರ್ಮಾಧಾರಿತವಾಗಿ ರಿಸರ್ವೇಶನ್ ಅನ್ನ ಕೊಡ್ಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ. ನೀವು ಮಾತತ್ರ ಅಂಬೇಡ್ಕರ್ ಹೋಗ್ತಾ ಇದ್ದೀರಾ. ಮರ್ತು ಬಿಡೋಣ, ಅಂಬೇಡ್ಕರ್ ಸೋಲ್ಸಿದ್ ನೀವೇ. ಅಂಬೇಡ್ಕರ್ ಸಂವಿಧಾನ ರಚನೆಯಲ್ಲಿ ಬರಬಾರದು ಅಂತ ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡಿದ್ದು ನೀವೇ. ಅವ್ರನ್ನ ಮಂತ್ರಿಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ. ಅದು ಬಿಟ್ಬಿಡೋಣ. ಈಗ ಸಂವಿಧಾನ ಹಿಡ್ಕೊಂಡು ಹೊರಟಿದ್ದೀರಲ್ಲ, ಇದಕ್ಕೆ ನೀವು ಉತ್ತರ
ಕೊಡಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.